ನಕಲಿ ವೈದ್ಯನ ಇಂಜೆಕ್ಷನ್ಗೆ 9ನೇ ತರಗತಿ ವಿದ್ಯಾರ್ಥಿನಿ ಬಲಿ. ನಕಲಿ ವೈದ್ಯನೊಬ್ಬ ನೀಡಿದ ಇಂಜೆಕ್ಷನ್ ವಿಕೋಪಕ್ಕೆ ತಿರುಗಿ 15 ವರ್ಷದ ಶಾಲಾ ಬಾಲಕಿಯೊಬ್ಬಳು ಮೃತಪಟ್ಟಿರುವ ಘೋರ ಘಟನೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಮೀನಗಡ ಗ್ರಾಮದಲ್ಲಿ ನಡೆದಿದೆ. ಅಮೀನಗಡದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದ ಸಿಂಧು ಮೃತಪಟ್ಟ ದುರ್ದೈವಿ. ಈ ಸಂಬಂಧ ಗ್ರಾಮದಲ್ಲಿ ಅನಧಿಕೃತ ಕ್ಲಿನಿಕ್ ನಡೆಸುತ್ತಿದ್ದ ನಕಲಿ ವೈದ್ಯ ಉತ್ತಮ ಕುಮಾರ್ ಎಂಬಾತನ ವಿರುದ್ಧ ಕವಿತಾಳ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಾರ್ಚ್ 27ರ ಮಧ್ಯರಾತ್ರಿ ಸುಮಾರು 1:30ರ ಸುಮಾರಿಗೆ ಸಿಂಧುಗೆ ಇದ್ದಕ್ಕಿದ್ದಂತೆ ಅನಾರೋಗ್ಯ ಕಾಣಿಸಿಕೊಂಡಿದೆ. ಈ ವೇಳೆ ಮನೆಯಲ್ಲಿದ್ದ ಅಜ್ಜಿ ಯಲ್ಲಮ್ಮ ತಕ್ಷಣವೇ ಗ್ರಾಮದಲ್ಲಿ ವೈದ್ಯಕೀಯ ಸೇವೆ ನೀಡುತ್ತಿದ್ದ ಉತ್ತಮ ಕುಮಾರ್ ಬಳಿ ಮೊಮ್ಮಗಳನ್ನು ಕರೆದೊಯ್ದಿದ್ದಾರೆ. ಯಾವುದೇ ತಪಾಸಣೆ ನಡೆಸದೆ ಆತ ಬಾಲಕಿಗೆ ಇಂಜೆಕ್ಷನ್ ನೀಡಿದ್ದಾನೆ ಎನ್ನಲಾಗಿದೆ. ಮರುದಿನ ಮುಂಜಾನೆ ವೇಳೆ ಬಾಲಕಿ ಸ್ಥಿತಿ ಚಿಂತಾಜನಕವಾಗಿದೆ. ಇಂಜೆಕ್ಷನ್ ನೀಡಿದ ಜಾಗದಲ್ಲಿ ಊತ ಕಾಣಿಸಿಕೊಂಡು ಮೈ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಎದ್ದು ಮೈ ಮೇಲೆಲ್ಲ ಕೆಂಪಾಗಿದೆ. ಕೂಡಲೇ ಆಕೆಯನ್ನು ಮಾನ್ವಿ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಅಷ್ಟರಲ್ಲೇ ಬಾಲಕಿ ಕೊನೆಯುಸಿರೆಳೆದಿದ್ದಾಳೆ. ಬಾಲಕಿಯ ತಂದೆ ಹುಲಿಗಪ್ಪ ಮತ್ತು ತಾಯಿ ಲಕ್ಷ್ಮಿ ಬೆಂಗಳೂರಿನಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದು ಮಗಳ ಸಾವಿನ ಸುದ್ದಿ ಕೇಳಿ ಕಂಗಾಲಾಗಿದ್ದಾರೆ. ನನ್ನ ಮಗಳಿಗೆ ಯಾವುದೇ ಗಂಭೀರ ಕಾಯಿಲೆ ಇರಲಿಲ್ಲ. ಈ ನಕಲಿ ವೈದ್ಯ ಸರಿಯಾದ ತಪಾಸಣೆ ಮಾಡದೆ ಯಾವ ಇಂಜೆಕ್ಷನ್ ನೀಡಿದ್ದಾನೋ ಗೊತ್ತಿಲ್ಲ. ಆತನ ನಿರ್ಲಕ್ಷ್ಯ ಮತ್ತು ನಕಲಿ ಚಿಕಿತ್ಸೆಯೇ ನನ್ನ ಮಗಳನ್ನು ಬಲಿ ಪಡೆದಿದೆ ಎಂದು ತಂದೆ ಆಕ್ರೋಶ ಹೊರಹಾಕಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಮೃತ ಬಾಲಕಿಯ ತಂದೆ ಹುಲಿಗಪ್ಪ ನೀಡಿದ ದೂರಿನನ್ವಯ ನಕಲಿ ವೈದ್ಯ ಉತ್ತಮ ಕುಮಾರ್ ವಿರುದ್ಧ ಕವಿತಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಜಮಾನ್ರು ಯಾರು ಹೋಗೋರು ಇದ್ರೆ ಯಾರು ಕುಂದರು ನಿಂದ ಮುಚ್ಚಿಬಿಡ ಲಾಕ್ ಮಾಡಿ ಅಲ್ಲ ಇಂದ ಯಾರು ಬೇಡ ಇವರೇ ಇಂದ ಯಾರನ್ನ ಬೇಡ ಇವರೇ ಇಷ್ಟು ಕಷ್ಟ ಕೇಳವಲ್ತೆ ನಂಗೆ ನಿನಗ ಸಿಂಧಮ್ಮ ಅವನ ಹಾಳಾಗೋಗ್ಲಮ್ಮ ಅವ್ರಿಗೆ ಮಾಡ್ಕೋನು ಯಮ್ಮ ಅವನಿಗೆ ನನ್ನಂತ ಮಕ್ಳಿದ್ರೆ ಹಂಗೆ ಆಗೋದು ನನ್ನ ಬಂಗಾರದ ಮಗಳು ಹೆಂಗ ಮಾಡಿಕೊಟ್ನು ಗೌರ ಅಮ್ಮ ಸಿಂಧಮ್ಮ ಒಮ್ಮೆ ನೋಡಂಗೆ ಅಮ್ಮ ಊರ್ತತೆ ಜಲ್ದಿ ಬಾಮ ಹುಡುಗ ಹೆಸರೇನು ಯವ್ವ ಸಿಂಧು ಏನಾಗಿತ್ತಮ್ಮ? ಯಾವಾಗ ತೋರಿಸಿದ್ರಮ್ಮ ಆಸ್ಪತ್ರೆಗೆ? ಸರ್ ಇದಕ್ಕಿಂತ ಮುಂಚೆ ನೀವು ಎಲ್ಲಿ ಆಸ್ಪತ್ರೆ ಬೇರೆ ಕಡೆ ತೋರಿಸಿ ವಿಡಿಯೋ ಮಾಡಿ ಹಾಕಿ ಊರಾಗೇನು ಹಾಸ್ಪಿಟ್ಲಿಗೆ ಇದು ಮಾಡಿದ್ರ? ಅದು ನೀವು ಮುಡಿಕೆ ಫಸ್ಟ್ ಸೊಂಟ ನೋವು ಬಂದಿರೋದಕ್ಕೆ ಹಾಸ್ಪಿಟ್ಲಿಗೆ ಕಳಿಸಿರೋದು. ಎಷ್ಟು ದಿನ ಆಯ್ತಮ್ಮ ಸೊಂಟ ನೋವು? ಅವತ್ತೇ ಹೇಳಿದ್ರ? ಅವತ್ತೇ ಹೇಳಿದ್ರು ಮಗಳು, ರಾತ್ರಿ ಕಳಿಸಿರೋದು. ಅಂದ್ರೆ ನಿಮ್ಗೆ ಎಷ್ಟು ಗಂಟೆಗೆ ಹೇಳಿದ್ರು ಅವರು ಸೊಂಟ ನೋವು ಅಂತೇಳಿ? ಅವ್ರು ನಾವು ಬೆಂಗಳೂರಾಗ ಸರ್ ಇರೋದು, ನಮ್ಮ ಅತ್ತೆ ನನ್ನ ಮಗಳು ಮಾತ್ರ ಇಲ್ಲಿ ಇದ್ದಿದ್ದು. ಅವ್ರು ಎಷ್ಟು ಗಂಟೆ? ನಾವು ಎಲ್ಲರಿಗೂ ಫೋನ್ ಮಾಡಿ 2 ಗಂಟೆ
ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಇಂಜೆಕ್ಷನ್ ಮಾಡಿ ಕಳಿಸ್ಯಾರ. ಅವತ್ತೊಂದು ಪೇಪರ್ ಬರ್ದ ಮಾರನೇ ದಿನ ಪೂರ್ತಿ ಯಾವ ಪೇಪರ್ ಬರ್ದಮ್ಮ? ಪರೀಕ್ಷೆ ಬರ್ತಾಳ? ನೀವು ಯಾವ ಹಾಸ್ಪಿಟ್ಲಿಗೆ ಕಳಿಸಿದ್ದಾಕಿನ? ಅಲ್ಲಿ ಊರಾಗೆ ಲೋಕಲ್ ಹಾಸ್ಪಿಟ್ಲ್. ಲೋಕಲ್ ಈ ರಿಯಾಕ್ಷನ್ ಆದ್ಮೇಲೆ ಯಾವ ಹಾಸ್ಪಿಟ್ಲಿಗೆ ಕಳಿಸಿದ್ರಿ ನೀವು? ಸರ್ಕಾರ ಆಸ್ಪತ್ರೆಗೆ ಕರ್ಕೊಂಡ್ರು ಹೋಗಟ್ಟಿ ವಿದ್ಯಾರ್ಥಿನಿ ಹೆಸರೇನಮ್ಮ? ಅವಿ ಹೆಸರೇನು? ವಿದ್ಯಾರ್ಥಿ ಸಿಂಧು, ತಂದೆ ಹೆಸರು? ದುರ್ಗಪ್ಪ. ಈಗ ಅಂದ್ರೆ RMP ಡಾಕ್ಟ್ರು ಇಂಜೆಕ್ಷನ್ ಮಾಡಿ ಸಲುವಾಗಿ ಆಗಿತ್ತು ಅಂತ ಹೇಳ್ತಾರೆ. ಇನ್ಫೆಕ್ಷನ್ ಆಗಿ ನನ್ನ ಮಗಳು ಸತ್ತಿರೋದು. ಸಿಂಧಾ ಇಷ್ಟು ಖರ್ಚ ಕೇಳವಲ್ತೆ ನಂಗೆ ನೀನಾಗ. ಸಿಂಧಮ್ಮ ಅವನ ಆಗೋಗ್ಲ ಮೂರಿನ ಹಂಗೆ ಮಾಡ್ದವನು.